ಎಲ್ಲರಿಗೂ ನಮಸ್ಕಾರ. ನಾನು ಮಾಧವ ರೆಡ್ಡಿ ಪಾವಗಡ. ಇಂದು ಪಾವಗಡ ತಾಲ್ಲೂಕಿನ ನೈಋತ್ಯ ಮೂಲೆಗೆ 6 ಕಿಲೋಮೀಟರ್ ದೂರವಿರುವ ಕೋಟಬಂಡೆ ಗ್ರಾಮದ ವಿಶೇಷತೆ ನಿಮಗಾಗಿ. ಭೂಮಟ್ಟದಿಂದ ಸುಮಾರು 100 ಅಡಿಗಳ ಎತ್ತರದ ಆಸುಬಂಡೆಯ ಮೇಲೆ ಚಿಕ್ಕ ಊರಿಗೆ ಕೋಟೆಯ ಕಟ್ಟಿ ಆಳಿ ಬಾಳಿದರ ಹಿನ್ನೆಲೆಯಲ್ಲಿ ಈ ಊರಿಗೆ ಬಂಡೆಯ ಮೇಲೆ ಕೋಟೆ ಕಟ್ಟಿರುವ ಕೋಟಬಂಡೆ ಎಂದಾಗಿರಬಹುದು. ಇದು ನೀರಿನ ದೊಣೆ. ಕಲ್ಲು ಬಂಡೆಗಳ ನಡುವೆ ಸ್ವಾಭಾವಿಕವಾಗಿ ನಿರ್ಮಾಣವಾಗಿರುವ ನೀರಿನ ದೊಣೆ ಇದಾಗಿದೆ. ಮಳೆಗಾಲದಲ್ಲಿ ಬೀಳುವ ನೀರು ಈ ಕಲ್ಲಿನ ಹೊಂಡಗಳಲ್ಲಿ ಸಂಗ್ರಹವಾಗಿ ವರ್ಷದ ಬಹುಪಾಲು ಸಮಯದವರೆಗೆ ಒಣಗದೆ ಹಾಗೆಯೇ ಉಳಿಯುತ್ತದೆ. ಹಳೆಯ ಕಾಲದಲ್ಲಿ ಬೆಟ್ಟಗಳ ಮೇಲೆ ಕೋಟೆಗಳನ್ನು ಕಟ್ಟುತ್ತಿದ್ದಾಗ ಸೈನಿಕರಿಗೆ ಮತ್ತು ಸ್ಥಳೀಯ ಜನರಿಗೆ ಕುಡಿಯುವ ನೀರಿನ ಮುಖ್ಯ ಆಧಾರವೇ ಇಂತಹ ದೊಣೆಗಳಾಗಿದ್ದವು. ಇಂದಿಗೂ ಇವು ಬೆಟ್ಟದ ಮೇಲಿರುವ ವನ್ಯಜೀವಿಗಳಿಗೆ, ಪಕ್ಷಿಗಳಿಗೆ ಹಾಗೂ ಕುರಿದನ ಮೇಯಿಸುವವರಿಗೆ ದಾಹ ನೀಗಿಸುವ ಪ್ರಮುಖ ತಾಣಗಳಾಗಿವೆ. ಈಗ ನೋಡ್ತಾ ಇದ್ದೀರಿ ತಾವು ನೀರಿನ ದೊಡ್ಡ ದೊಣೆಯನ್ನು. ಈಗ ಕೆಳಗಡೆ ಕಾಣಿಸ್ತಕ್ಕಂತಹದ್ದು ಕೋಟಬಂಡೆ ಈಗಿನ ಊರು. ಅದು ಮೊದಲು ಈ ಬೆಟ್ಟದ ಮೇಲೆ ಇತ್ತು. ಮೊದಲು ಈ ಬೆಟ್ಟದ ಮೇಲೆ ಇದ್ದ ಕೋಟಬಂಡೆಯವರ ಕತೆ ಹಿಂದೆ ಪಾಳೆಗಾರರ ಕಾಲದಲ್ಲಿ ಶತ್ರುಗಳ ಕಣ್ಣಿಗೆ ಬೀಳದಂತೆ ಅಥವಾ ಕಳ್ಳ ಕಾಕರರ ಭಯವಿಲ್ಲದೆ ಸುರಕ್ಷಿತವಾಗಿರಲು ಆಯ್ದ ಕೆಲವು ಕುಟುಂಬಗಳು ಈ ದೊಡ್ಡ ಆಸುಬಂಡೆಯ ಮೇಲೆ ವಸತಿ ಹೂಡಿದ್ದವು ಎಂದು ಹೇಳಲಾಗುತ್ತದೆ. 20 ಮನೆಗಳ ಬುನಾದಿ ಇರುವುದು ಇದಕ್ಕೆ ಸಾಕ್ಷಿ. ಈ ಒಂದು ಬೆಟ್ಟದ ಮೇಲೆ ಬಹುಶಃ ಇವರು ಪಾಳೆಗಾರರ ಸೈನ್ಯಕ್ಕೆ ಅಗತ್ಯವಿರುವ ದವಸ ಧಾನ್ಯ ಒದಗಿಸುವ ಅಥವಾ ಗುಪ್ತಚರ ಕೆಲಸ ಮಾಡುವವರಾಗಿರಬಹುದು. ಆ ಕಾಲದ ಬದುಕು ಎಷ್ಟು ಕಷ್ಟಕರವಾಗಿತ್ತು ಎಂಬುದನ್ನು ಈ ಬುನಾದಿಗಳು ಈಗಲೂ ನೆನಪಿಸುತ್ತವೆ. ಒಂದು ಬಂಡೆ ಒಂದು ಬದುಕು ಎಂಬುದು ಈ ಜಾಗದ ಮೂಲ ಕಥೆಯಾಗಿರಬಹುದು. ಇವರು ಕೋಟಬಂಡೆ ವೆಂಕಟರಾಮಪ್ಪನವರು. ಇವರು ಇದೇ ಊರಿನವರು. ಕೋಟೆ ಬಂಡೆಯ ಗುಡ್ಡೆಯ ಮೇಲೆ ಸುಮಾರು 20 ಮನೆಗಳು ಇದ್ವು ಅಂತಂದು ನಾವು ಹೇಳಿದ್ವಿ. ಆ 20 ಮನೆಗಳ ಈ ಬುನಾದಿಯ ಅವಶೇಷಗಳನ್ನು ತಾವು ಈಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಈ ಕೋಟಬಂಡೆಯ ಪ್ರೊಫೆಸರ್ ಕೆ ವೆಂಕಟರಾಮಪ್ಪ ಅವರು. ಇವರು ದಿನಾಂಕ 28 ಮೇ 1906ರಂದು ಜನಿಸಿದರು. ತಂದೆ ಸುಬ್ಬಾಶಾಸ್ತ್ರಿಗಳು ಮತ್ತು ತಾಯಿ ಸಾವಿತ್ರಮ್ಮನವರು. ಇವರು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಪಾವಗಡದಲ್ಲೇ ಪಡೆದರು. 1927ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಕನ್ನಡ MA ತರಗತಿಯನ್ನು ಪ್ರಾರಂಭ ಮಾಡುತ್ತೆ. ಮೊದಲ ಗುಂಪಿನಲ್ಲಿ ಪ್ರವೇಶ ಪಡೆದರು. ಇವರ ಜೊತೆಯಲ್ಲಿ ಪ್ರವೇಶ ಪಡೆದವರು ಕುವೆಂಪು, DLN, ಅನಂತ ರಂಗಾಚಾರ್, ವೆಂಕಟರಾಮಪ್ಪ ಮುಂತಾದ 9 ಮಂದಿ ದಾಖಲಾದದ್ದು ಸರ್ವಶ್ರೇಷ್ಠ ಕನ್ನಡ ಸಾಹಿತ್ಯ ಇತಿಹಾಸದ ಸ್ವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ಘಟಾನುಘಟಿಗಳ ಪರಿಚಯಧಾರೆ ಇದು. ಇವರು ಕನ್ನಡ MAನಲ್ಲಿ ಪಾಸಾದದ್ದು ಮೈಸೂರು ವಿಶ್ವವಿದ್ಯಾಲಯದ ಮೊದಲ MA ಫಲಿತಾಂಶದಲ್ಲಿ ಒಂದು ಬಂಗಾರದ ಪದಕವನ್ನೇ ಇವರು ಪಡಿತಾರೆ. ಪ್ರೊಫೆಸರ್ ಕೆ ವೆಂಕಟರಾಮಪ್ಪನವರು ತಮ್ಮ ಪದವಿಯನ್ನು ಮುಗಿಸಿದ ನಂತರ ತಮ್ಮ ವೃತ್ತಿ ಜೀವನವನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಪ್ರಾರಂಭಿಸಿದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇರಿದ ಅವರು ನಂತರ ಮಹಾರಾಜ ಕಾಲೇಜು ಮತ್ತು ಯುವರಾಜ ಕಾಲೇಜುಗಳಲ್ಲಿ ಸುದೀರ್ಘಕಾಲ ಕನ್ನಡ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕುವೆಂಪು, ತೀನಂ ಶ್ರೀಕಂಠಯ್ಯ, BM ಶ್ರೀಕಂಠಯ್ಯ ಅವರಂತಹ ದಿಗ್ಗಜರ ಒಡನಾಟದಲ್ಲಿ ಇವರ ಶೈಕ್ಷಣಿಕ ವೃತ್ತಿ ಜೀವನ ಅತ್ಯಂತ ಸಮೃದ್ಧವಾಗಿ ಸಾಗಿತ್ತು. ಇವರು ಹಳೆಗನ್ನಡ, ಕನ್ನಡ, ತೆಲುಗು, ಸಂಸ್ಕೃತ, ಇಂಗ್ಲಿಷ್ ಈ ಒಂದು ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿದ್ರು. ಇವರು ಸುಮಾರು ಕನ್ನಡ ಭಾಷೆಯಲ್ಲಿ ಆಮೇಲೆ ತೆಲುಗು ಭಾಷೆಯಲ್ಲಿ 106 ಒಂದು ಲೇಖನಗಳನ್ನು ಬರೀತಾರೆ. 25ಕ್ಕೂ ಹೆಚ್ಚು ಮಹತ್ವದ ಒಂದು ಕೃತಿಗಳನ್ನು ರಚನೆ ಮಾಡ್ತಾರೆ. ತೆಲುಗು ಭಾಷೆಯಲ್ಲಿ ಚಾಟುಪದ್ಯಗಳು, ಶ್ರೀನಾಥ ವೇಮನ, ಆಮೇಲೆ ಕನ್ನಡದಲ್ಲಿ ಅರವಿಲಾಸ, ಪಂಪ ಭಾರತ ದರ್ಶನ, ಕನಕದಾಸ, ದುರ್ಗಸಿಂಹ, ಪುರಂದರದಾಸ, ಜನನ ಕಾವ್ಯ ಪರಿಚಯ, ಕವಿ ನೇಮಿಚಂದ್ರ ಹೀಗೆ 10 ಹಲವಾರು ಕೃತಿಗಳನ್ನು ಇವರು ಬರೀತಾರೆ.
ಇದು ಕೋಟಬಂಡೆಯ ಆ ಬೆಟ್ಟದ ಬುಡದಲ್ಲಿರ್ತಕ್ಕಂತಹ ಭೂತಪ್ಪನ ಗುಹೆ. ಸ್ಥಳೀಯವಾಗಿ ಇಂತಹ ಗುಹೆಗಳನ್ನು ಭೂತಪ್ಪನ ಗುಹೆ ಅಥವಾ ಕಾವಲು ದೈವಗಳ ನೆಲೆ ಎಂದು ಕರೆಯಲಾಗುತ್ತದೆ. ಹಳೆಯ ಕಾಲದಲ್ಲಿ ಕೋಟೆಯ ರಕ್ಷಣೆಗಾಗಿ ಅಥವಾ ಗ್ರಾಮದ ಕಾವಲಿಗಾಗಿ ಇಂತಹ ನೈಸರ್ಗಿಕ ಗುಹೆಗಳಲ್ಲಿ ಶಕ್ತಿ ದೇವತೆಗಳನ್ನು ಅಥವಾ ಜನಪದ ವೀರರನ್ನು ಆರಾಧಿಸುವ ಸಂಪ್ರದಾಯವಿತ್ತು. ಈ ಗುಹೆಗಳು ಕೇವಲ ಸಾಂಸ್ಕೃತಿಕ ಕೇಂದ್ರಗಳಾಗಿರದೆ ಇಂದಿನ ಕಾಲದಲ್ಲಿ ಸಾಧು ಸಂತರು ಅಥವಾ ಪಾಳೆಗಾರರ ಕಾಲದ ಸೈನಿಕರು ರಹಸ್ಯವಾಗಿ ಆಶ್ರಯ ಪಡೆಯಲು ಮತ್ತು ತಪಸ್ಸು ಮಾಡಲು ಬಳಸುತ್ತಿದ್ದ ಜಾಗಗಳು ಇವು ಆಗಿದ್ದವು. ನಿಜಕ್ಕೂ ಕರ್ನಾಟಕದ ಪಾವಗಡ ತಾಲೂಕು ಏನಿದೆ ಇದು ಹೆಮ್ಮೆಯ ಬಿಮ್ಮಿನ ಕ್ಷೇತ್ರ ಅಂತಂದು ಅನ್ಬೋದು. ಇನ್ನೊಂದು ಹೆಗ್ಗಳಿಕೆ ಅಂತಂದರೆ ಮೈಸೂರಿನ ವಿಶ್ವವಿದ್ಯಾಲಯದ ಪ್ರೊಫೆಸರ್ ವೆಂಕಟರಾಮಪ್ಪ ಅವರು ಈ ಊರಲ್ಲೇ ಜನಿಸಿದ್ದು ಅಂತಕ್ಕಂಥದ್ದು. ಈ ಊರಿಗೆ ಶೋಭೆ ತರ್ತಕ್ಕಂತಹ ವಿಚಾರ ಅದಾಗಿದೆ. ಆ ಬೆಟ್ಟದ ಸುತ್ತಲಿನ ಪರಿಸರವನ್ನು ತಾವು ಈಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಮೇಲ್ಭಾಗದಲ್ಲೂ ಸಮೇತ ಕಲ್ಲಿನ ಪೊಟರೆಗಳನ್ನು ಕಾಣಬಹುದು. ಈ ಊರು ಚಿಕ್ಕದಾದರೂ ಖ್ಯಾತಿ ಅಪಾರ. ಹಲವಾರು ಕನ್ನಡ ಸಾಹಿತ್ಯ ಭಂಡಾರಗಳಲ್ಲಿ ಈ ಊರನ್ನು ಉಲ್ಲೇಖ ಮಾಡಿದ್ದಾರೆ. ಇವು ನಿಲುವು ಬಂಡೆಗಳ ಲಂಬ ಕೊರಕಲುಗಳು. ಇಂಥವು ಈ ಒಂದು ಗುಟ್ಟೆ ಅಥವಾ ಬೆಟ್ಟದಲ್ಲಿ ಒಂದು 2-3 ಕಂಡು ಬರ್ತವೆ. ನೋಡ್ತಾ ಇದ್ದೀರಿ ತಾವು. ಈ ಕೋಟ್ ಬಂಡಿಗೆ ಬರಬೇಕು ಅಂತಂದರೆ ಪಾವಗಡದಿಂದ ಗುಂಡಾರ್ಲಹಳ್ಳಿಗೆ ಬಂದು ಗುಂಡಾರ್ಲಹಳ್ಳಿಯಿಂದ ಈ ಕಡೆ ಒಳಭಾಗಕ್ಕೆ ಬರಬೇಕಾಗುತ್ತೆ. ಇದು ಅಲ್ಲಿಂದ ಬರ್ತಕ್ಕಂಥ ರಸ್ತೆ ಮುಂದಕ್ಕೆ ವೀರ್ಲುಗೊಂದಿಗೆ ಹೋಗುತ್ತೆ. ಇದು ಗುಂಡಾರ್ಲಹಳ್ಳಿ ಕಡೆಯಿಂದ ಬರ್ತಕ್ಕಂಥ ರೋಡು. ಇಲ್ಲಿ ಆ ಕಡೆಯಿಂದ ಬರ್ತಾ ಎಡಗಡಿಕೆ ಕೋಟ್ ಬಂಡೆ ಇದೆ. ಈ ಮಣ್ಣಿನ ರಸ್ತೆನೇ ಕೋಟ್ ಬಂಡೆಗೆ ಹೋಗ್ತಕ್ಕಂಥ ದಾರಿ. ಪಾವಗಡ ಪಟ್ಟಣದ ಬ್ರಾಹ್ಮಣರ ಬೀದಿಗೆ ಪ್ರೊಫೆಸರ್ ಕೆ ವೆಂಕಟರಾಮಪ್ಪ ಬಡಾವಣೆ ಅಂತಂದು ನಾಮಕರಣ ಮಾಡಿದ್ದಾರೆ. ಪಾವಗಡ ತಾಲೂಕಿನ ಹೆಮ್ಮೆಯ ಪುತ್ರ ವೆಂಕಟರಾಮಪ್ಪನವರು. ಇವರು ಸೆಪ್ಟೆಂಬರ್ 2, 1991ರಲ್ಲಿ ಈ ಲೋಕವನ್ನು ಅಗಲ್ತಾರೆ. ಕನ್ನಡ ನಾಡಿನ ಪ್ರಥಮ ಸಾಲಿನ ಆಚಾರ್ಯ ತಿಲಕ ಹಸ್ತಂಗತರಾದದ್ದು ಪಾವಗಡದ ಮಣ್ಣಿಗೆ ತುಂಬಲಾರದ ನಷ್ಟ. ಇದು ಬ್ರಾಹ್ಮಣರ ಬೀದಿ. ಪಾವಗಡದ ಬ್ರಾಹ್ಮಣರ ಬೀದಿಯಲ್ಲೂ ಸಮೇತ ಅವ್ರದ್ದು ಮನೆ ಇತ್ತು. ಇದೇ ಜಾಗದಲ್ಲಿ ಅವ್ರ ಮನೆ ಇದ್ದಿದ್ದು. ಈಗ ಮನೆ ಇಲ್ಲ, ಬಿದ್ದೋಗಿದೆ. ಅದರ ಸೈಟ್ ನೋಡ್ತಾ ಇದ್ದೀರಿ. ಇದೇ ಜಾಗದಲ್ಲೇ ವೆಂಕಟರಾಮಪ್ಪನವರ ಮನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರೋತ್ಸಾಹ ನಮ್ಮ ಮುಂದಿನ ವಿಡಿಯೋಗೆ ಅನುಕೂಲ ಆಗುತ್ತೆ. ಈ ವಿಡಿಯೋ ಸಹಾಯಕ್ಕೆ ನಿಂತವರು ಕವಿ ಕೋಟಬಂಡೆ ಅಂಜಿನಪ್ಪನವರ ಸುಪುತ್ರ ಪಲ್ಲವಕೃಷ್ಣ ಆರ್ಯರವರು. ಎಲ್ಲರಿಗೂ ಧನ್ಯವಾದಗಳು.